ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಬರ್ತಾ ಇರುವಂತಹ ನೆಕ್ಸ್ಟ್ ಕ್ಷೇತ್ರ ಲಾಲ್ಬಾಗ್, SP ರೋಡ್, ಮಾರ್ಕೆಟ್, DVG ರೋಡ್, ಕರಗ ಟೆಂಪಲ್, ಮತ್ತಿನ್ನೇನಪ್ಪ JC ರೋಡ್. ಹೆಸರಿಗೆ ಚಿಕ್ಕಪೇಟೆ, ಆದ್ರೆ ವ್ಯವಹಾರ ಮಾತ್ರ ತುಂಬಾ ದೊಡ್ಡದು. ಎಸ್, ಬೆಂಗಳೂರಿನ ಆರ್ಥಿಕತೆಯ ಹಾರ್ಟ್, ಎಕಾನಮಿಯ ಹಾರ್ಟ್, ಆರ್ಥಿಕತೆಯ ಹೃದಯ ಅಂತ ಹೇಳ್ತಾರೆ ಚಿಕ್ಕಪೇಟೆಯನ್ನ. ಶಾಪಿಂಗ್ ಝೋನ್ ಇಂದ ಹಿಡಿದು ಮಾರ್ಕೆಟ್ ಯಾವಾಗ್ಲೂ ಕೂಡ ಗಿಜಿ 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 ಅಂತ ಜನನಿಬಿಡವಾದಂತಹ ಒಂದು ಕ್ಷೇತ್ರ. ಇಲ್ಲಿ ಎಲ್ಲಾ ತರದ ಜನನು ನಿಮ್ಗೆ ಸಿಗ್ತಾರೆ. ಸೊಪ್ಪು ಮಾರೋರಿಂದ ಹಿಡಿದು ಗ್ಯಾರೇಜ್ ಇಂದ ಹಿಡಿದು ಪ್ರತಿಯೊಬ್ಬರು ಇಲ್ಲಿ ಸಿಗ್ತಾರೆ. ಅಷ್ಟೇ ಅಲ್ಲ, ಇದು ಚಿಕ್ಕಪೇಟೆಯ ಕ್ಷೇತ್ರದ ಶಾಸಕರಿಗೂ, ಇಲ್ಲಿರುವಂತಹ ಜನಸಂಖ್ಯೆಗೂ, ಇಲ್ಲಿರುವಂತಹ ಮತದಾರರಿಗೂ ಒಂಥರ ಲಾಟ್ ಆಫ್ ಡಿಫರೆನ್ಸ್. ಸೊ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ 2023ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಎಸ್, 2023 ವಿಧಾನಸಭಾ ಫಲಿತಾಂಶ. ಉದಯ್ ಗರುಡಾಚಾರ್ ಬಿಜೆಪಿಯ ಅಭ್ಯರ್ಥಿಯಾಗಿದ್ರು, ಈಗ MLA ಆಗಿದ್ದಾರೆ. 57,000 ಮತವನ್ನ ಪಡೆದಿದ್ರು ಉದಯ್ ಗರುಡಾಚಾರ್ ಬಿಜೆಪಿ ಅಭ್ಯರ್ಥಿಯಾಗಿ. ಕಾಂಗ್ರೆಸ್ ಇಂದ RV ದೇವರಾಜ್ ಸ್ಪರ್ಧೆ ಮಾಡಿದ್ರು, 45,000 ಮತಗಳನ್ನ ಪಡ್ಕೊಂಡಿದ್ರು, ಅಂದ್ರೆ 35%. ಉದಯ್ ಗರುಡಾಚಾರ್ 44% ಪಡ್ಕೊಂಡಿದ್ರು. ಸ್ಪೆಷಲ್ ಆಗಿ KGF ಬಾಬು ತುಂಬಾ ಅವಾಗ ಮೇಂಟೈನ್ ಮಾಡಿದ್ರು. ಆ ಟೈಮಲ್ಲಿ ಕಾಂಗ್ರೆಸ್ ಟಿಕೆಟ್ ನನಗೆ ಅಂತ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು, ಬಟ್ ಟಿಕೆಟ್ ಸಿಗ್ಲಿಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು, 20,000 ಓಟನ್ನ ಪಡ್ಕೊಂಡಿದ್ರು. ಒಂದ್ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಾಜ್ ಸೋಲೋದಕ್ಕೆ KGF ಬಾಬುನೇ ಕಾರಣ ಅನ್ನೋ ಒಂದು ಚರ್ಚೆ ಕೂಡ ಆಯ್ತು. ಇನ್ನು JDS ಇಂದ ಇಮ್ರಾನ್ ಪಾಷಾ, ಜಮೀರ್ ಅವರ ಶಿಷ್ಯ ಅಂತ ಅವರು ಸ್ಪರ್ಧೆ ಮಾಡಿದ್ರು, 1,500 ಮಾತ್ರ ಓಟನ್ನ ಪಡ್ಕೊಂಡಿದ್ರು. ಉದಯ್ ಗರುಡಾಚಾರ್ ಹಿಂದೆ ಕೂಡ ಅಲ್ಲೇ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ಗೆದ್ದಿದ್ರು ಕೂಡ. RV ದೇವರಾಜ್ ಅವ್ರಿಗೂ ಮತ್ತು ಉದಯ್ ಗರುಡಾಚಾರ್ ಅವ್ರಿಗೂ ಯಾವಾಗ್ಲೂ ಕೂಡ ಫೈಟ್. ಬಟ್ ಇಲ್ಲಿ ಇಮ್ರಾನ್ ಪಾಷಾ ಒಂದ್ ಸ್ವಲ್ಪ ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತ ಕೊಟ್ರು. KGF ಬಾಬು ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತ ಕೊಟ್ರು. ದಿ ಸೇಮ್ ಟೈಮ್ SDPI ಕೂಡ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಹೊಡೆತ ಕೊಡ್ತು. ಹೀಗಾಗಿ ಉದಯ್ ಗರುಡಾಚಾರ ಅವರ ಹಾದಿ ತುಂಬಾ ಈಸಿ ಆಯ್ತು. ಉದಯ್ ಗರುಡಾಚಾರ್ ಅವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಗಾದ್ರೆ ಈಗಲೂ ಕೂಡ ಚಿಕ್ಕಪೇಟೆ ಕ್ಷೇತ್ರದ ಮತದಾರರು ಉದಯ್ ಗರುಡಾಚಾರ್ ಅವರನ್ನೇ ಬಯಸ್ತಾ ಇದ್ದಾರಾ? ಉದಯ್ ಗರುಡಾಚಾರ್ ಅವರೇ ಬೇಕು ಅಂತ ಹೇಳ್ತಾ ಇದ್ದಾರಾ? ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯಾವಾಗಲೂ ಕೂಡ ನೇರ ಹಣಾಹಣಿ ಪೈಪೋಟಿ ಇರುವಂತಹ ಕ್ಷೇತ್ರ ಚಿಕ್ಕಪೇಟೆಯ ಉದಯ್ ಗರುಡಾಚಾರ್ ಅವರು ಬಿಜೆಪಿ ಅವರಾದರೂ ಕೂಡ ಕಳೆದ ಬಾರಿ ಅವರು ಈ ಒಂದು ಕರಗ ಟೈಮಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಮತ್ತು ಈ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವ್ರ ಹತ್ರ ಇದನ್ನು ಪರ್ಚೇಸ್ ಮಾಡಬೇಡಿ, ಇದನ್ನು ಮುಸ್ಲಿಂ ಇವರು ಯಾರಿರ್ತಾರೆ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ನೀವು ಹಿಂದೂಗಳು ಯಾವುದೇ ರೀತಿಯಾದಂತಹ ಅಂದರೆ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಆವರಣದಲ್ಲಿ ಮುಸ್ಲಿಂ ಏನು ಶಾಪ್ಸ್ ಇರ್ತವೆ, ಅಲ್ಲಿ ನೀವು ಯಾವುದೇ ರೀತಿಯಂತ ವಹಿವಾಟು ಅಥವಾ ಮಾಡಬಾರ್ದು ಅಂತ ಹಿಂದೂ ಪರ ಸಂಘಟನೆಗಳು ಹೇಳಿದಂತಹ ಸಂದರ್ಭದಲ್ಲಿ ಉದಯ್ ಗರುಡಾಚಾರ್ ಅವರು ಅದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈ ತರ ಅವರು ಒಂಥರ ಲಿಬರಲ್ ಆಗಿ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಒಂದು ವರ್ತನೆಯನ್ನ ಪ್ರದರ್ಶನ ಮಾಡಿದ್ರು. ಅದು ಆ ಭಾಗದ ಜನರಿಗೆ ಇಷ್ಟ ಆಗಿತ್ತು ಕೂಡ. 1994ರಿಂದಲೂ ಇಲ್ಲಿ ಬಿಜೆಪಿಯದ್ದೇ ಪ್ರಾಬಲ್ಯ ಇದೆ. 2018ರಲ್ಲಿ ಸ್ಪರ್ಧಿಸಿದ್ದಂಥ ಉದಯ್ ಗರುಡಾಚಾರ್ಗೆ 2023ರಲ್ಲೂ ಕೂಡ ಗೆಲುವು ಬಂದಿದೆ. 2013ರಲ್ಲಿ ಗೆಲುವು ಸಾಧಿಸಿದಂತಹ RV ದೇವರಾಜ್ ಅವರು ಸತತ 2 ಬಾರಿ ಸೋಲನ್ನ ಕಂಡಿದ್ದಾರೆ. ಅದರಲ್ಲೂ ಕೂಡ ಬ್ರಿಜೇಶ್ ಕಾಳಪ್ಪ ಅವರ ಎಂಟ್ರಿ RV ದೇವರಾಜ್ ಅವರಿಗೆ ಒಂದು ಸ್ವಲ್ಪ ಹೊಡೆತ ಬಿತ್ತು. ಒಂದು ಕಡೆ KGF ಬಾಬು, ಇನ್ನೊಂದು ಕಡೆ ಇಮ್ರಾನ್ ಪಾಷಾ, ಮತ್ತೊಂದು ಕಡೆ SDPI, ಇನ್ನೊಂದು ಕಡೆ ಬ್ರಿಜೇಶ್ ಕಾಳಪ್ಪ, ಎಂತ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಅವರು, ವಕೀಲರು ಅಂಥವ್ರು ಇದ್ದಕ್ಕಿದ್ದಂತೆ ಆಮ್ ಆದ್ಮಿ ಪಾರ್ಟಿಗೆ ಬಂದ್ಬಿಟ್ರು. ಅದು ಕೂಡ ಅವ್ರಿಗೊಂದು ಸ್ವಲ್ಪ ಎಫೆಕ್ಟ್ ಆಯಿತು. ಅಷ್ಟೇ ಅಲ್ಲ, ಇಲ್ಲಿ ಕನ್ನಡಿಗರು, ರಾಜಸ್ಥಾನಿಗಳು, ಗುಜರಾತಿ ವ್ಯಾಪಾರಿಗಳು, ತೆಲುಗು, ತಮಿಳರು, ಇದು ಒಂಥರ ಇಡೀ ಇಂಡಿಯಾ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ಇಡೀ ಇಂಡಿಯಾ ಯಾಕೆ ಸತೀಶ, ದುನಿಯಾದಲ್ಲಿ ಯಾವ ವಸ್ತು ಬೇಕು ಎಲ್ಲ ನಿಮ್ಗೆ ಸಂಡೇ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಹೀಗಾಗಿ ಚಿಕ್ಕಪೇಟೆ ಆ ತರದ ಒಂದು ಕ್ಷೇತ್ರ. ಹಾಗಾದ್ರೆ
ಚಿಕ್ಕಪೇಟೆಯಲ್ಲಿ ಜನರ ಅಭಿಪ್ರಾಯ ಹೇಗಿದೆ? ಮೂಡ್ ಆಫ್ ಚಿಕ್ಕಪೇಟೆ, ಬನ್ನಿ ನೋಡೋಣ. ಎಸ್, ಉದಯ್ ಗರುಡಾಚಾರ್ಗೆ ಬಿಜೆಪಿಯ ಹಿಂದುತ್ವದ ಬಲ ಈಗಲೂ ಕೂಡ ಇದೆ ಅಲ್ಲಿ. ಆಗ್ಲೇ ಮೇಡಮ್ ಹೇಳ್ತಾ ಇದ್ರು, ಈ ಹಿಂದೆ ಲಿಬರಲ್ ಆಗಿ ಮಾತಾಡಿದ್ರು ಅಂತ, ಬಟ್ ಆಗ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಇತ್ತು. ಈಗಲೂ ಕೂಡ ಅವ್ರಿಗೆ ಹಿಂದುತ್ವದ ಜೊತೆಗೆ ಅಲ್ಲಿನ ಮತದಾರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕೈ ಅಭ್ಯರ್ಥಿಗಳ ಬಣ ಬಡಿದಾಟವೇ ಬಿಜೆಪಿಗೆ ಬಹು ದೊಡ್ಡ ಲಾಭ. 2023 ಏನಾಯ್ತು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಆಪ್ ಆಗಿರ್ಬೋದು, STP ಆಗಿರ್ಬೋದು, ಈ ರೀತಿಯಾಗಿ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ಯೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ನ ಬಣ ಗುದ್ದಾಟ ಎಫೆಕ್ಟ್ ಆಗಿದೆ. ಸೊ ಅದು ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಕಾಂಗ್ರೆಸ್ಗೆ, ಬಿಜೆಪಿಗೆ ಲಾಭ. ಅದು ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳ ಪ್ರಚಾರದ ಬಲ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈಗ ನೆಕ್ಸ್ಟ್ ಈಗ ಯಾರಿಗೆ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇನ್ನೊಂದು ಬಿಜೆಪಿ ಜೊತೆ JDS ಮೈತ್ರಿ ಆದ್ರೆ ಮತ್ತೆ ಬಿಜೆಪಿಗೆ ಲಾಭ ಆಗಬಹುದಾದ ಲೆಕ್ಕಾಚಾರ ಇದೆ ಕ್ಷೇತ್ರದಲ್ಲಿ. ಯಾಕಂದ್ರೆ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಮತಗಳು JDS ಹೋಗ್ತಾ ಇದ್ದು ಕಳೆದ ಬಾರಿ, ಈಗ ಮತ್ತೆ ಬರಬಹುದಾ ಅಂತ. ಯಾರಾಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಬಹಳ ಜನ ಟ್ರೈ ಮಾಡ್ತಾ ಇದ್ದಾರೆ. ಚಾಮರಾಜಪೇಟೆಯಲ್ಲಿ ಒಬ್ರು ಟ್ರೈ ಮಾಡಿದ್ರು, ಅವ್ರಿಗೆ ಮತ್ತೆ ಚಿಕ್ಕಪೇಟೆಯಲ್ಲೂ ಟ್ರೈ ಮಾಡ್ತಾರೆ, ಭಾಸ್ಕರ್ ರಾವ್ ಅವರು. ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡ್ತಾರಾ, ಟಿಕೆಟ್ ಕೊಡಲ್ವಾ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಳೆದ ಬಾರಿ ಕೂಡ ನೀವು ಆಗ್ಲೇ ಒಂದು ಪಾಯಿಂಟ್ ಹೇಳಿದ್ರೆ ಅದು ಕೂಡ ಚರ್ಚೆ ಆಗಿತ್ತು, ಇವ್ರಿಗೆ ಕೊಡಬಾರ್ದು, ಕೊಡ್ಬೇಕಾ ಬೇಡವಾ ಅಂತ. ಯಾಕಂದ್ರೆ ಅವರು ಬಿಜೆಪಿ ವಿರುದ್ಧವಾಗಿದ್ದಾರೆ ಅನ್ನೋ ತರ ಚರ್ಚೆ ಆಗ್ಬಿಟ್ಟಿತ್ತು. ಚರ್ಚೆ ಉದಯ್ ಗರುಡಾಚಾರ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಅಂತ. ಬಟ್ ಜನ ಅವ್ರಿಗೆ ಅಲ್ಲಿ ಬೆಂಬಲವನ್ನ ಕೊಟ್ರು. ಈ ಬಾರಿ ಭಾಸ್ಕರ್ ರಾವ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಆದ್ರೆ ಸದ್ಯ ಚಿಕ್ಕಪೇಟೆಯಲ್ಲಿ ಮೂಡ್ ಹೇಗಿದೆ, ಜನರ ಅಭಿಪ್ರಾಯ ಹೇಗಿದೆ, ಮೂಡ್ ಆಫ್ ಚಿಕ್ಕಪೇಟೆ ಏನು, ಬನ್ನಿ ನೋಡೋಣ. ಎಸ್, ಮೂಡ್ ಆಫ್ ಚಿಕ್ಕಪೇಟೆ ಬಿಜೆಪಿ ಪರ ಒಲವು. ಈಗಲೂ ಕೂಡ ಉದಯ್ ಗರುಡಾಚಾರ್ ಅವರ ಪರವಾಗಿ ಜನ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉದಯ್ ಗರುಡಾಚಾರ್ ಅವರೇ ಮುಂದುವರಿಯಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಉದಯ್ ಗರುಡಾಚಾರ್ ಅವರ ಕೆಲಸ ನಮಗೆ ತೃಪ್ತಿ ತಂದಿದೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಉದಯ್ ಗರುಡಾಚಾರ್ ಅವರು ಇನ್ನೂ ಬಹಳ ಕೆಲಸ ಮಾಡೋದಿದೆ, ಅಲ್ಲಿ ಬಹಳ ಕೊಳಗೇರಿಗಳು ಇದ್ದಾವೆ. ಅದೇ ರೀತಿಯಾಗಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಬಾಕಿ ಇವೆ. ಹಾಗೂ ಇದನ್ನ ಅವರು ತುಂಬ ಈಸಿಯಾಗಿ ಕೂಡ ತೆಗೆದುಕೊಳ್ಳುವಂತಿಲ್ಲ. ಹಾಗೆ ಬಿಜೆಪಿ ಕಾಂಗ್ರೆಸ್ ಏನಾದರೂ ತುಂಬ ಕಾನ್ಸಂಟ್ರೇಟ್ ಮಾಡಿ ಒಬ್ಬ ವ್ಯಕ್ತಿಯನ್ನ ಮುಂದೆ ಅಸೈನ್ ಮಾಡಿ ತನ್ನ ಬಲವನ್ನು ವೃದ್ಧಿಪಡಿಸಿಕೊಂಡರೆ ಕಷ್ಟ ಇದೆ. ಹಾಗಾಗಿ ಈ ಸದ್ಯಕ್ಕೆ ಉದಯ್ ಗರುಡಾಚಾರ್ ಅವರ ಪರವಾಗಿ ಅಲ್ಲಿಯ ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 3 ವರ್ಷ ಟೈಮ್ ಇದೆ ಉದಯ್ ಗರುಡಾಚಾರ್ ಅವರೇ. ಇದೇ ರೀತಿಯಾದಂತಹ ಒಲವನ್ನ, ಇದೇ ರೀತಿಯಾದಂತಹ ಒಂದು ಪ್ರೀತಿಯನ್ನ ತಾವು ಗಳಿಸಿಕೊಂಡು ಹೋದ್ರೆ ಬೆಟರ್. ಅದರ್ವೈಸ್ ಸ್ವಲ್ಪ ಕಷ್ಟನೇ ಇದೆ. ಕಾಂಗ್ರೆಸ್ ಇಂದ ದೇವರಾಜ್ ಮಗ ಯುವರಾಜ್ಗೆ ಟಿಕೆಟ್ ಕೊಡಬಹುದು ಲೆಕ್ಕಾಚಾರ ಬೇರೆ ಇದೆ. ತುಂಬಾ ಅವರ ಹೆಸರು ಕೂಡ ತುಂಬಾ ಚಾಲ್ತಿಯಲ್ಲಿದೆ. ಈಗ ನೋಡೋಣ ಏನಾಗುತ್ತೆ ಅಂತ.